ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಈ ಹೊಸ ವರ್ಷದ ಮೊದಲನೆಯ ತಿಂಗಳಲ್ಲಿ ಕಾಲಿಡಲು ದೇವರು ಕೃಪೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ದೇವರನ್ನ ಘನಪಡಿಸೋಣ. ಮಾತ್ರವಲ್ಲದೆ ಈ ಹೊಸ ವರ್ಷದಲ್ಲಿ ದೇವರ ಜೀವಳ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ಮಾತ್ರವಲ್ಲದೆ ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರೇ ನಿನ್ನ ಸಹಾಯಕರು. ಇದನ್ನು ಕೇಳುವಾಗ ಎಷ್ಟು ಸಂತೋಷವಾಗ್ತದೆ. ದೇವರೇ ನಿಮ್ಮ ಸಹಾಯಕನಾಗಿದ್ದಾನೆ. ಒಂದು ಶುಭ ವಾರ್ತೆ, ಒಳ್ಳೆಯ ವಾರ್ತೆ, ಗುಡ್ ನ್ಯೂಸ್. ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲು ಇಷ್ಟವುಳ್ಳವನಾಗಿದ್ದಾನೆ. ಬನ್ನಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 13ನೇ ವಚನದಲ್ಲಿ, ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರಾದವರೇ, ಈ ವಾಕ್ಯವನ್ನು ಗಮನಿಸಿರಿ. ದೇವರು ಈ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ 24ನೆಯ ವರ್ಷದಲ್ಲಿ ಮಾತ್ರ ಈ ಆಶೀರ್ವಾದವನ್ನು ಕೊಡುವುದಿಲ್ಲ. ನಿಮ್ಮ ಜೀವಿತ ಕಾಲವೆಲ್ಲ ಈ ಆಶೀರ್ವಾದಗಳನ್ನು ದೇವರು ನಿಮಗಿಟ್ಟಿದ್ದಾನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮೊದಲದಾಗಿ ಭಯ ಪಡಬೇಡ. ನಿಮ್ಮ ಸಮಸ್ಯೆಗಳನ್ನು ನೋಡಿ, ನಿಮಗಿರುವಂಥ ಹೋರಾಟವನ್ನು ನೋಡಿ, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನೀವು ಭಯ ಪಡಬೇಡ್ರಿ. ಒಂದು ವೇಳೆ ನೀವು ಮರಣದ ಹಾಸಿಗೆಯಲ್ಲಿ ಇರಬಹುದು, ವೈದ್ಯರು ಹೇಳಿರಬಹುದು ನೀನು ಬದುಕುವುದಿಲ್ಲ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಹೋರಾಟಗಳು, ಸಮಸ್ಯೆಗಳನ್ನು ನೋಡಿ ನೀವು ಭಯ ಪಡ್ತಿರಬಹುದು. ಈ ಸಾಲವನ್ನು ಯಾವ ರೀತಿ ತೀರಿಸಲಿ, ನನ್ನ ಮಕ್ಕಳಿಗೆ ಯಾವ ರೀತಿ ನಾನು ಮದುವೆ ಮಾಡಲಿ, ಈ ಮನೆಯನ್ನು ಯಾವ ರೀತಿ ನಾನು ಕಟ್ಟುವುದು, ನನಗೆ ಸಹಾಯ ಮಾಡುವವರು ಯಾರು ಎಂಬುದಾಗಿ ನೀವು ಪರಿತಪಿಸುತ್ತಿರಬಹುದು. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಮೊದಲನೇದಾಗಿ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ಭಯ ಪಡಬೇಡ. ನಿನ್ನ ಪರಿಸ್ಥಿತಿಗಳನ್ನು ನೋಡಿ, ನಿಮ್ಮ ಸ್ಥಿತಿಗತಿಗಳನ್ನು ನೋಡಿ ಭಯ ಪಡಬೇಡ. ಎರಡನೇದಾಗಿ ನೋಡ್ರಿ, ಶುಭ ವಾರ್ತೆ, ಗುಡ್ ನ್ಯೂಸ್, ಒಳ್ಳೆಯ ಸಂದೇಶ. ಏನಂತೆ? ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಹಲ್ಲೇಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಭಯ ಪಡಬೇಡ ಎಂಬುದಾಗಿ ಹೇಳಿದ ದೇವರು ಇಲ್ಲಿ ಮಾತನಾಡ್ತಿದ್ದಾರೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ದೇವರೇ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳುವಾಗ ಯಾಕೆ ನಾವು ಭಯ ಪಡಬೇಕು? ನಿಮ್ಮ ಅಗತ್ಯತೆಗಳಿಗೆ ಎಷ್ಟಿದ್ದರೂ ದೇವರು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದಾರಲ್ಲ. ನಿಮ್ಮ ಪರಿಸ್ಥಿತಿಯನ್ನು ದೇವರು ಬದಲಿಸಿ ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ, ನಾನೇ ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರಲ್ಲ. ಕರ್ತನಲ್ಲಿ ಪ್ರಿಯರೇ, ಇದನ್ನು ನೀವು ನಂಬಬೇಕು. ಒಬ್ಬ ಮನುಷ್ಯನು ಸಹಾಯ ಮಾಡ್ತೇನೆ ಅಂತ ಹೇಳಿದ್ರೆ ಅವನು ಬೇಗ ನಂಬಿಡ್ತಾನೆ. ಅದರ ಸರ್ವಶಕ್ತನಾದ ದೇವರು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿರುವಾಗಲೂ ಮನುಷ್ಯನು ನಂಬುವುದಿಲ್ಲ. ಅದಕ್ಕೆ ದೇವರು ಹೇಳಿದ್ರು, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ನೀವು ನಂಬಿದರೆ ದೇವರ ಮಹಿಮೆನ ನೀವು ಕಾಣ್ತೀರಾ. ದೇವರು ಹೇಳ್ತಾರೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಕರ್ತನಲ್ಲಿ ಪ್ರಿಯರೇ, ಒಂದು ಸಾಲದ ಹೊರೆಯಲ್ಲಿ ನೀವಿರಬಹುದು, ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವಿರಬಹುದು, ಕೆಲಸವಿಲ್ಲದೆ ಅನೇಕ ರೀತಿಯ ಸಮಸ್ಯೆಯಲ್ಲಿ ನೀವಿರಬಹುದು. ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನಗೆ ಸಹಾಯ ಮಾಡ್ತೇನೆ, ನಾನೇ ನಿನಗೆ ಸಹಾಯ ಮಾಡ್ತೇನೆ. ಇನ್ನು ಮೂರನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ನೋಡ್ರಿ, ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳ ಕೈಯನ್ನು ತಂದೆ ತಾಯಿಗಳು ಹಿಡ್ಕೊಂಡಿರ್ತಾರೆ. ಯಾಕಂದರೆ ಮಕ್ಕಳು ತಂದೆ ತಾಯಿಗಳ ಕೈಯನ್ನು ಹಿಡ್ಕೊಳ್ಳುವುದಾದರೆ ಅವರು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ತಂದೆ ತಾಯಿಗಳು ಮಕ್ಕಳ ಕೈಯನ್ನು ಹಿಡ್ಕೊಳ್ಳುವಾಗ ಅವರು ಬಿಡುವುದೇ ಇಲ್ಲ.
ಅದೇ ರೀತಿ ನಮ್ಮ ಕರ್ತನು ನಾನು ನನ್ನ ಕೈ ಹಿಡಿದು ನಡೆಸುತ್ತೇನೆ. ಈ ವಾಗ್ದಾನ ಎಲ್ಲಿಯವರೆಗೂ? ನಿಮ್ಮ ಜೀವಿತ ಕಾಲವೆಲ್ಲ ದೇವರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡ್ತೇನೆ, ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತೇನೆ. ದೇವರಿಗೆ ನಾವು ಎಷ್ಟು ಸ್ತೋತ್ರವನ್ನು ಹೇಳಬೇಕು. ಹಾಗಾದರೆ ಪ್ರಿಯರೇ, ದೇವರು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದಾನೆ, ನಿಮ್ಮನ್ನ ಕೈ ಹಿಡಿದು ನಡೆಸಲು ಆತನು ಸಿದ್ಧನಿದ್ದಾನೆ. ಹಾಗಾದ್ರೆ ನೀವೇನು ಮಾಡಬೇಕು? ಈ ವಾಗ್ದಾನಗಳನ್ನು ನಂಬಬೇಕು. ಇಂದಿನಿಂದ ದೇವರು ನನಗೆ ಸಹಾಯ ಮಾಡುತ್ತಾನೆ, ನನ್ನ ಅಗತ್ಯತೆಗಳೆಲ್ಲವನ್ನ ದೇವರು ಪೂರೈಸುತ್ತಾನೆ. ಈ ಭಯಂಕರವಾದ ಲೋಕದಲ್ಲಿ ದೇವರು ನನ್ನ ಸಹಾಯಕನಾಗಿದ್ದಾನೆ ಎಂಬುದಾಗಿ ನೀವು ನಂಬಿ, ಕರ್ತನನ್ನ ಕೈ ಹಿಡಿದು ನಡೆಸ್ತಾನೆ ಎಂಬುದಾಗಿ ನೀವು ನಂಬಿ, ನೀವು ದೇವರ ಸನ್ನಿಧಿಯಲ್ಲಿ ಆತನ ಆರಾಧಿಸ್ತಾ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸ್ತಾನೆ. ಅನೇಕ ಜನರು ಪ್ರಾರ್ಥನೆ ಮಾಡ್ತಾರೆ, ಅದನ್ನು ನಂಬಿಕೊಂಡು ಪ್ರಾರ್ಥನೆ ಮಾಡುವುದಿಲ್ಲ. ಪ್ರಾರ್ಥನೆ ಮಾಡ್ತಾರೆ, ಉದ್ದವಾದ ಪ್ರಾರ್ಥನೆ, ಅದನ್ನು ನಂಬಿಕೊಂಡು ಮಾಡುವುದಿಲ್ಲ. ನೀವು ನಂಬಬೇಕು. ಭಯ ಪಡಬೇಡ ಎಂಬುದಾಗಿ ಹೇಳಿದ ದೇವರು, ನಾನೇ ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ ದೇವರು, ನಾನು ನಿನ್ನ ಕೈ ಹಿಡಿದು ನಡೆಸ್ತೇನೆ ಎಂಬುದಾಗಿ ಹೇಳಿದ ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನಗೆ ಸಹಾಯ ಮಾಡ್ತಾನೆ. ನನ್ನ ಜೀವಿತವೆಲ್ಲ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ಮುಂದಿನ ಸಂತತಿಯನ್ನು ದೇವರು ಕೈ ಹಿಡಿದು ನಡೆಸ್ತಾನೆ, ಸಹಾಯ ಮಾಡ್ತಾನೆ ಎಂಬುದಾಗಿ ನೀವು ನಂಬುವಾಗ ದೇವರ ಅದ್ಭುತಗಳನ್ನು ನಿಮ್ಮ ಕುಟುಂಬದಲ್ಲಿ ನೀವು ಕಾಣ್ತೀರಾ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 34ನೇ 10ನೇ ವಚನದಲ್ಲಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲೆದ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೋಡ್ರಿ, ಯಾವ ಕೊರತೆ ಅವರ ಮನೇಲಿ ಇಲ್ಲ, ಏನೂ ಕಡಿಮೆ ಇಲ್ಲ. ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಬೇಕು. ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು. ನಾವು ನಂಬಿಕೊಂಡು ದೇವರ ಸನ್ನಿಧಿಯಲ್ಲಿ ಬಂದು, ದೇವರೇ, ನನ್ನ ಅಗತ್ಯತೆಗಳನ್ನು ಪೂರೈಸುವ ದೇವರು ನೀನೇ, ನನ್ನ ಸಹಾಯಕನು ನೀನೇ, ನನ್ನ ಸೃಷ್ಟಿಕರ್ತ ನೀನೇ, ಈ ಲೋಕದ ಜೀವಿತದಲ್ಲಿ ಅತಿಶಯವಾಗಿ ಅದ್ಭುತಕರವಾಗಿ ನಡೆಸುವ ದೇವರು ನೀನೇ ಎಂಬುದಾಗಿ ನಂಬಿ ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಅವರ ಕುಟುಂಬದಲ್ಲಿ ಕೊರತೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಬೋಧಿಸ್ತದೆ. ಇದು ಜೀವುಳ್ಳ ವಾಕ್ಯ, ಇದು ಸತ್ಯ ವಾಕ್ಯ. ಇದನ್ನು ನೀವು ನಂಬಬೇಕು. ನಿಮ್ಮ ಕುಟುಂಬದಲ್ಲಿ ಕೊರತೆಗಳಿದೆಯೋ, ಸಮಸ್ಯೆಗಳಿದೆಯೋ, ಕುಟುಂಬದಲ್ಲಿ ಅಸಮಾಧಾನ ಇದೆಯೋ, ಕೆಲಸ ಕಾರ್ಯವಿಲ್ಲದೆ ಕಷ್ಟಪಡ್ತಿದ್ದೀರೋ, ನನ್ನ ಜೀವನ ಏನಾಗ್ತದೆ ಎಂಬುದಾಗಿ ನೀವು ಚಿಂತೆ ಮಾಡ್ತಿದ್ದೀರೋ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಕೊರತೆಗಳಿದೆಯೋ, ಸಮಸ್ಯೆಗಳಿದೆಯೋ, ಹೋರಾಟಗಳಿದೆಯೋ, ಕೆಲಸ ಕಾರ್ಯವಿಲ್ಲದೆ ನೀವು ತವಕ ಪಡ್ತಿದ್ದೀರೋ, ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲೆದ ಹಸಿದಾವು, ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥಿಸಿರಿ. ಯಾಕಂದರೆ ದೇವರು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ದಾರೆ, ಕೈ ಹಿಡಿದು ನಡೆಸ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರೂ ಸಹಾಯ ಮಾಡಲು ಶಕ್ತನಾದಂಥ ದೇವರ ಸನ್ನಿಧಿಗೆ ಹೋಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ, ನಿಮ್ಮನ್ನು ಆಶೀರ್ವಾದ ಮಾಡಲು ಕಾದಿದ್ದಾನೆ, ನಿಮ್ಮನ್ನು ಆಶೀರ್ವಾದ ಮಾಡಲು ದೇವರು ಸಂತೋಷವುಳ್ಳವನಾಗಿದ್ದಾನೆ. ನೀವು ಆತನ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ರಿ. ನೀವು ಸುಮ್ಮನೆ ಕುಳಿತುಕೊಂಡು ಚಿಂತೆ ಮಾಡಬೇಡ್ರಿ. ಕೆಲವರು ರಾತ್ರಿ ಎಲ್ಲ ಕುಳಿತುಕೊಂಡು ಚಿಂತೆ ಮಾಡಿ ಅಳ್ತಾ ಇರ್ತಾರೆ. ಅದು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಚಿಂತೆಯನ್ನೆಲ್ಲ ಕರ್ತನ ಮುಂದೆ ತೆಗೆದುಕೊಂಡು ಹೋಗಿ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ, ನನ್ನ ಸಹಾಯಕನು ನೀನೇ ಸ್ವಾಮಿ, ನಾನು ನಂಬುತ್ತೇನೆ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೀವು ಕಾಣಬಹುದು. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ 19ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡ್ರಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ
ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಎಷ್ಟು ಅದ್ಭುತವಾಗಿದೆ ನೋಡ್ರಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನಂತೆ. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲು ದೇವರು ಸಿದ್ಧ ಇದ್ದಾನೆ. ಯಾಕೆ ಭಯ ಪಡ್ತೀರಾ? ಯಾಕೆ ಚಿಂತೆ ಮಾಡ್ತೀರಾ? ಯಾಕೆ ಒಬ್ಬರೇ ಕುಳಿತುಕೊಂಡು ಅಳ್ತೀರಾ? ವೇದನೆ ಪಡ್ತೀರಾ? ನನಗೆ ಯಾರಿಲ್ಲ ಎಂಬುದಾಗಿ ಯಾಕೆ ಯಾತನೆ ಪಡ್ತೀರಾ? ದೇವರು ಹೇಳಿದ್ದಾರೆ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲು ದೇವರು ಸಿದ್ಧನಿದ್ದಾನೆ, ನಿಮ್ಮನ್ನು ಕರೀತಿದ್ದಾನೆ. ನಾನು ನಿನಗೆ ಸಹಾಯ ಮಾಡ್ತೇನೆ, ನನ್ನ ಬಳಿಗೆ ಬಾ, ನನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸು, ನಿನ್ನ ಅಗತ್ಯತೆಗಳು ಎಷ್ಟಿದ್ದರೂ ನಾನು ನಿನಗೆ ಸಹಾಯ ಮಾಡ್ತೇನೆ. ಹಾಗಾದ್ರೆ ನೀವೇನು ಮಾಡಬೇಕು? ಈ ವಾಕ್ಯವನ್ನು ನಂಬಿ. ನನ್ನ ದೇವರು ಹೇಳಿದ್ದಾರೆ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡ್ತೇನೆ, ನಾನೇ ನಿನ್ನ ಕೈ ಹಿಡಿದು ನಡೆಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ ಎಂಬುದಾಗಿ ಈ ವಾಕ್ಯಗಳನ್ನು ನಂಬಿ, ದೇವರೇ ಈ ರೀತಿಯಾಗಿ ಸ್ವಾಮಿ ನಿನ್ನ ವಾಕ್ಯ ಇದೆಯಲ್ಲ, ಈ ವಾಕ್ಯವನ್ನು ನಾನು ನಂಬುತ್ತೇನೆ. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ನನ್ನ ಕೊರತೆ ಎಲ್ಲವನ್ನ ನೀಗಿಸಲು ಶಕ್ತನಾಗಿದ್ದೀರಿ ಸ್ವಾಮಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೊರತೆ ಎಲ್ಲ ನೀಗುವುದನ್ನು ನೀವು ಕಾಣಬಹುದು. ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ದೇವರು ಮಾಡುವುದನ್ನು ನೀವು ಕಾಣಬಹುದು. ಪ್ರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವಂಥ ದೈವ ಜನರೇ, ನೀವು ಚಿಂತೆ ಮಾಡಬೇಡ್ರಿ. ಯಾವ ಕೆಲಸವನ್ನು ನೀವು ಅರ್ಧಕ್ಕೆ ನಿಲ್ಲಿಸಿದ್ದೀರೋ ದೇವರು ಅದನ್ನು ಪ್ರಾರಂಭ ಮಾಡ್ತಾರೆ. ನೀವು ನಂಬಿರಿ. ಎಷ್ಟು ನೀವು ಲಾಸ್ ಮಾಡ್ಕೊಂಡಿದ್ದೀರೋ ಅದಕ್ಕೆ 2ರಷ್ಟು ಆದಾಯವನ್ನು, ಆಶೀರ್ವಾದವನ್ನು ದೇವರು ಅನುಗ್ರಹಿಸಿ ಕೊಡ್ತಾನೆ. ನೀವು ನಂಬಿರಿ. ಕೆಲಸವಿಲ್ಲದೆ ತವಕ ಪಡ್ತಿದ್ರು, ದೇವರು ಕೆಲಸ ಕಾರ್ಯಗಳನ್ನು ಅನುಗ್ರಹಿಸಿ ಕೊಡ್ತಾರೆ. ನಂಬಿರಿ. ನನ್ನ ಕರ್ತನು ಮಾಡಲು ಶಕ್ತನೆಂಬುದಾಗಿ ನಂಬಿರಿ. ನೀವು ನಂಬುವಾಗ ದೇವರ ಅದ್ಭುತಗಳನ್ನು ನೀವು ಕಾಣ್ತೀರಾ. ನೀವಿರುವಂಥ ಸ್ಥಳದಲ್ಲಿ ಸಾಕ್ಷಿ ಆಗ್ತೀರಾ. ಮಾತ್ರವಲ್ಲದೆ ದೇವರ ಅದ್ಭುತಗಳನ್ನು ತಿಳಿದುಕೊಂಡು ನೀವು ದೇವರ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಿ ಅನೇಕ ಜನರಿಗೆ ನೀವು ಹೇಳ್ತೀರಾ. ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದೇ ಇಲ್ಲ. ದೇವರ ಮೇಲೆ ನಂಬಿಕೆ ಇಡುವ ಯಾವ ವ್ಯಕ್ತಿ ಆಶಾಭಂಗ ಪಡುವುದಿಲ್ಲ, ಅವಮಾನ ಹೊಂದುವುದಿಲ್ಲ. ನೀವು ದೇವರ ಮೇಲೆ ನಂಬಿಕೆ ಇಡ್ರಿ. ಯೇಸು ಕ್ರಿಸ್ತನ ಮೇಲೆ ನಿಮ್ಮ ನಂಬಿಕೆ ಇರಲಿ. ಆತನ ಮೇಲೆ ನಂಬಿಕೆ ಇಟ್ಟಂತ ವ್ಯಕ್ತಿ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ದೇವರು ಹೇಳಿದ್ರು, ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಅನೇಕ ಜನರು ಬರೀ ಪ್ರಾರ್ಥನೆ ಮಾಡ್ತಾರೆ, ಉದ್ದವಾದ ಪ್ರಾರ್ಥನೆ, ಅದರ ನಂಬಿಕೆ ಇಲ್ಲದ ಪ್ರಾರ್ಥನೆ. ನೀವು ನಂಬಿಕೊಂಡು, ಏಸಪ್ಪ ಇದನ್ನ ನೀನು ಕೊಡಲು ಶಕ್ತನು, ನನಗೆ ಸಹಾಯ ಮಾಡಲು ನೀನು ಶಕ್ತನು ಎಂಬುದಾಗಿ ನೀವು ನಂಬಿಕೊಂಡು ಹೃದಯದಲ್ಲಿ ನಂಬಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತಗಳನ್ನು ಮಾಡ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಹೊಸ ವರ್ಷದ ಮೊದಲನೆಯ ತಿಂಗಳಲ್ಲಿ ನಾವು ಬಂದಿದ್ದೇವೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹೊಸ ವರ್ಷದಲ್ಲಿ ಅನೇಕ ಹೊಸ ಕಾರ್ಯಗಳನ್ನು ದೇವರು ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನಿಮ್ಮ ಜೀವಿತವನ್ನು ಅದ್ಭುತಕರವಾಗಿ ನಡೆಸಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ಈ ವಾಗ್ದಾನವನ್ನು ಇಟ್ಕೊಳ್ರಿ. ಭಯ ಪಡಬೇಡ ಎಂಬುದಾಗಿ ಹೇಳಿದ ದೇವರು, ನಾನೇ ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದಿರಲ್ಲ, ನನ್ನ ಕೈ ಹಿಡಿದು ನಡೆಸ್ತೇನೆ ಅಂತ ಹೇಳಿದ್ದೀರಲ್ಲ. ಈ ವಾಕ್ಯವನ್ನು ಹೇಳ್ರಿ. ಪ್ರಾಯದ ಸಿಂಹಗಳು ಆದರೂ ಹೊಟ್ಟೆಗಿಲ್ದ ಹಚ್ತಾವು, ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲೆ ಕಡಿಮೆ ಇಲ್ಲ ಎಂಬುದಾಗಿ ಹೇಳಿದ್ದೀರಲ್ಲ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸ್ತೇನೆ ಎಂಬುದಾಗಿ ಹೇಳಿದ್ದೀರಲ್ಲ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಹೇಳಿದ್ದೀರಲ್ಲ. ದೇವರೇ, ಈ ವಾಕ್ಯಗಳನ್ನ ನಂಬ್ತೇನಪ್ಪ, ನಾನು ನಂಬ್ತೇನೆ, ನನ್ನ ಆಶೀರ್ವಾದ ಮಾಡ್ರಿ. ನನ್ನ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ದೇವರ ಸನ್ನಿಧಿಯಲ್ಲಿ ಹೋಗಿ ನೀವು ಪ್ರಾರ್ಥಿಸಿರಿ. ಪ್ರಿಯರೇ, ಪ್ರಾರ್ಥನೆ ಮಾಡುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭೂಲೋಕದಲ್ಲಿ ನನ್ನ ಹೆಸರಲ್ಲಿ ಏನೇನು ಬೇಡಿಕೊಳ್ತೀರೋ ಅವೆಲ್ಲವನ್ನು ಹೊಂದಿಕೊಳ್ತೀರ. ದೇವರು ಸತ್ಯವನ್ನೇ ಹೇಳುವ ಆತನಾಗಿದ್ದಾನೆ. ಆತನು ಸತ್ಯ ದೇವರು, ಸತ್ಯವನ್ನೇ ಮಾತನಾಡ್ತಾನೆ. ಈ ವಾಕ್ಯವನ್ನು ನಂಬಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನೀವಿರುವಂಥ ಸ್ಥಳದಲ್ಲಿ ಸಾಕ್ಷಿಯಾಗಿ ಜೀವಿಸಿರಿ. ಕೊರತೆಯಲ್ಲಿರುವುದು ದೇವರ ಚಿತ್ತವಲ್ಲ.
ಸಾಲದಲ್ಲಿರುವುದು ದೇವರ ಚಿತ್ತವಲ್ಲ. ನೀವು ಕಣ್ಣೀರು ಸುರಿಸ್ತಿರುವುದು ದೇವರ ಚಿತ್ತವಲ್ಲ. ನೀವು ಸಮಸ್ಯೆಯಲ್ಲಿರುವುದು ದೇವರ ಚಿತ್ತವಲ್ಲ. ದೇವರ ಚಿತ್ತ ಏನು? ನಿಮ್ಮನ್ನು ಆಶೀರ್ವಾದ ಮಾಡುವುದು, ಉನ್ನತಿಗೆ ತರುವುದು. ಎಲ್ಲ ವಿಷಯದಲ್ಲೂ, ಆತ್ಮಿಕ ವಿಷಯದಲ್ಲಿ ಮಾತ್ರ ಉಳಿದೆ ಎಲ್ಲ ವಿಷಯದಲ್ಲೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತನ ಇಷ್ಟವುಳ್ಳವನಾಗಿದ್ದಾನೆ. ಹಾಗಾದ್ರೆ ನೀವು ಮೊದಲು ಏನು ಮಾಡಬೇಕು? ಆ ದೇವರ ಮೇಲೆ ನಂಬಿಕೆ ಇಡಬೇಕು. ಈ ವಾಗ್ದಾನಗಳನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು. ಸತ್ಯವೇದವನ್ನು ನೀವು ಕ್ರಮವಾಗಿ ಓದಿ ಧ್ಯಾನಿಸಬೇಕು. ಕ್ರಮವಾಗಿ ಓದಿ ಧ್ಯಾನಿಸುವಾಗ ದೇವರು ನಮಗೆ ಹೇಳಿರುವಂಥ ಎಲ್ಲ ವಾಗ್ದಾನಗಳು ನಮಗೆ ಗೊತ್ತಾಗ್ತದೆ. ವಾಗ್ದಾನಗಳು ಹಿಡಿದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ನೀವು ಕಾಣಲು ಸಾಧ್ಯ. ಬನ್ನಿ ಪ್ರಿಯರೇ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಜೀವಳ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಎಷ್ಟು ಜನರು ಭಯ ಪಡ್ತಿದ್ದಾರೋ, ಯಾರು ನನಗೆ ಸಹಾಯಕರಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಿದ್ದಾರೋ ಅವ್ರನ್ನ ಬಲಪಡಿಸಿ, ಸಂತೈಸಿ, ನೀವೇ ಅವರಿಗೆ ಸಹಾಯ ಅವನ್ನ ಕೈ ಹಿಡಿದು ನಡೆಸಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಏಸಪ್ಪ ನನಗೆ ಸಹಾಯ ಮಾಡಿ, ನನ್ನ ಬಲಪಡಿಸಿರಿ ಎಂಬುದಾಗಿ ಕಷ್ಟಗಳಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅವಮಾನದಲ್ಲಿ ಯಾತನೆ ಪಡ್ತಿದ್ದಾರೋ ನೀನೇ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಅವ್ರಿಗೆ ಅದ್ಭುತಗಳು ನಡೆಯಲಿ, ಅತಿಶಯಗಳು ನಡೆಯಲಿ. ಅನಾರೋಗ್ಯದಿಂದ ಬಿಡುಗಡೆಯನ್ನು ಕೊಡ್ರಿ ಸ್ವಾಮಿ. ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡ್ರಿ ಸ್ವಾಮಿ. ಸಾಲದಿಂದ ಬಿಡುಗಡೆಯನ್ನು ಕಾಣಲಿ. ಕೆಲಸ ಇಲ್ಲದವರಿಗೆ ಅದ್ಭುತಕರವಾಗಿ ನೀವು ಕೆಲಸವನ್ನು ಅನುಗ್ರಹಿಸಿಕೊಡು. ಸಮಸ್ಯೆಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು. ಮಕ್ಕಳ ಮದುವೆಗಾಗಿ ತವಕ ಪಡ್ತಿರ್ಬೋದು ದೇವರೇ, ಅದ್ಭುತಕರವಾಗಿ ಎಲ್ಲ ಕಾರ್ಯಗಳು ನಡೀಲಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡಿರಿ. ಮನೆ ಕಟ್ಟುತ್ತಿರಬಹುದು ದೇವರೇ, ಅನೇಕ ವಿಧದಲ್ಲಿ ಅವರು ನಿನ್ನಿಂದ ಸಹಾಯವನ್ನು ಎದುರು ನೋಡ್ತಿರ್ಬೋದು. ಈಗಲೇ ನಿನ್ನ ಕೃಪಾಸ್ತವನ ಚಾಚಿ ಅವರಿಗೆ ಅದ್ಭುತವನ್ನು ಈಗಲೇ ಮಾಡೋದಕ್ಕಾಗಿ ಸ್ತೋತ್ರ ರಾಜ, ಮಾಡೋದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಅದ್ಭುತಗಳ ಜೀವಿತದಲ್ಲಿ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಸ್ತೋತ್ರ ಸಮರ್ಪಿಸಿ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಭಯಪಡಬೇಡ್ರಿ. ದೇವರೇ ನಿಮಗೆ ಸಹಾಯ ಮಾಡ್ತಾನೆ. ದೇವರೇ ನಿಮಗೆ ಸಹಾಯ ಮಾಡ್ತಾನೆ. ನಿಮ್ಮನ್ನ ಕೈ ಹಿಡಿದು ನಡೆಸ್ತಾನೆ. ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಆತ ಮೇಲೆ ನಂಬಿಕೆ ಇಡ್ರಿ. ಈ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥನೆ ಮಾಡಿರಿ. ಹೇಳುವಂಥ ಆಶೀರ್ವಾದವನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಿರಿ. ದೇವರು ಈ ವಾಕ್ಯದ ಮೂಲಕ ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.